ಪ್ರಿಯ ವೀಕ್ಷಕರೇ, ದೇವರ ಆಶೀರ್ವಾದದಿಂದ ಮತ್ತೊಂದು ಸಾರಿ ದೇವರ ವಾಕ್ಯದ ಸಂದೇಶವನ್ನು ನೀಡುವಂಥ ಮಹಾಕೃಪೆಯನ್ನು ದೇವರು ನನಗೆ ದಯಪಾಲಿಸಿಕೊಟ್ಟದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ದಿನದ ಈ ಸಮಯದ ದೈವಿಕ ಸಂದೇಶವನ್ನು ಕೇಳುವ ಮುನ್ನ ದೇವರ ಪ್ರಸನ್ನತೆ ಮತ್ತು ಆತನ ಆಶೀರ್ವಾದಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಸರ್ವಶಕ್ತನಾದ ದೇವರೇ, ಕರುಣಾಳು ತಂದೆಯೇ, ಈ ಸಮಯದಲ್ಲಿ ಸ್ವಾಮಿ ನಿನ್ನ ವಾಕ್ಯವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ಎಲ್ಲ ನಿನ್ನ ಭಕ್ತರನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸುವರಾಗಿದ್ದೇವೆ. ರಕ್ಷಕನೇ, ನಿನ್ನ ಪ್ರಸನ್ನತೆ, ನಿನ್ನ ಕೃಪೆ ಹಾಗೂ ಪವಿತ್ರಾತ್ಮನ ಮೂಲಕವಾಗಿ ಈ ಕುಟುಂಬಗಳನ್ನು ಬಲಪಡಿಸು, ಆಶೀರ್ವದಿಸು. ಕುಟುಂಬದಲ್ಲಿರುವಂಥ ಅನಾರೋಗ್ಯದ ಸಮಸ್ಯೆಗಳು, ಕಣ್ಣೀರಿನ ಸಮಸ್ಯೆಗಳು, ಎಲ್ಲ ದುಃಖದ ಸಮಸ್ಯೆಗಳಿಂದ ದೂರ ಮಾಡಿ ಯೇಸುವೇ ನೀನು ಅವರಿಗೆ ಬಿಡುಗಡೆಯನ್ನು ಕೊಡುವುದರ ಮೂಲಕವಾಗಿ ಅವರ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ಈ ವಾಕ್ಯವನ್ನು ಕೇಳುವುದರ ಮೂಲಕವಾಗಿ ಅವರಲ್ಲಿ ನವಚೈತನ್ಯವನ್ನು ನೀನು ದಯಪಾಲಿಸಿಕೊಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಬಹಳ ಸಂತೋಷ. ದೇವರ ದಿನದಲ್ಲಿ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ನಿಮ್ಮ ಮನಸ್ಸನ್ನು ತೆರೆದಿರುವುದಕ್ಕೋಸ್ಕರವಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಮಾಧ್ಯಮದ ಮೂಲಕವಾಗಿ ನಾನು ನಿಮ್ಮೆಲ್ಲರನ್ನು ಕೂಡ ಪವಿತ್ರಾತ್ಮನ ಮೂಲಕವಾಗಿ ನೋಡುವವನಾಗಿದ್ದೇನೆ. ದೇವರ ವಾಕ್ಯದ ಮೂಲಕವಾಗಿ ದೇವರು ಆತನ ಮಕ್ಕಳನ್ನು ವಾಕ್ಯದ ಮೂಲಕವಾಗಿ ಎಚ್ಚರಿಸುವಾಗ ನಾವು ಆ ಎಚ್ಚರಿಕೆಯ ಮಾತುಗಳನ್ನು ನಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿಕೊಂಡು ಆತನ ಮಕ್ಕಳಾಗಿ ಹೋಗುವಾಗ ನಮಗೆ ದೈವಿಕ ಆಶೀರ್ವಾದ ಹೇರಳವಾಗಿ ಸಿಗುವಂಥದ್ದಾಗಿದೆ. ದೇವರು ಅನೇಕ ಸಂಗತಿಗಳನ್ನು ನಮಗೆ ನೆನಪಿಸುವಂಥ ಸಮಯದಲ್ಲಿ, ನಮಗೆ ಆದರಣೆಯನ್ನು ಕೊಡುವಂಥ ಸಮಯದಲ್ಲಿ ನಾವು ನಿರಾಶರಾಗದೆ ದೇವರು ನಮ್ಮ ಸಂಗಡ ಇದ್ದಾನೆ, ನಮಗೆ ಅನೇಕ ಸಂಗತಿಗಳನ್ನು ಜ್ಞಾಪಿಸುತ್ತಾನೆ, ನಾವು ಅದರ ಪ್ರಕಾರವಾಗಿ ಜೀವಿಸುತ್ತೇವೆ ಅನ್ನುವ ನಂಬಿಕೆಯಲ್ಲಿ ನಮ್ಮ ಜೀವಿತವನ್ನು ನಡೆಸಿಕೊಂಡು ಹೋಗಬೇಕಾಗುತ್ತದೆ. ಹಾಗಾಗಿ ಈ ದಿನದಲ್ಲಿ ದೇವರು ನಿಮಗೆ ನೆನಪಿಸುವಂಥ ಸಂಗತಿ, ನಾನೇ ನಿಮಗೆ ಮಾರ್ಗವನ್ನು ತೋರಿಸುತ್ತೇನೆ ಎಂಬುದಾಗಿ. ದೇವರು ಈ ದಿನದಲ್ಲಿ ನಮಗೆ ಮಾರ್ಗಗಳನ್ನು ತೋರಿಸುವವನಾಗಿದ್ದಾನೆ. ಯಾವ ಮಾರ್ಗ? ಕಷ್ಟದ ಸಮಯಗಳಲ್ಲಿ, ಇಕ್ಕಟ್ಟಾದಂಥ ಸಮಯಗಳಲ್ಲಿ, ನಿರಾಶೆಯ ಪರಿಸ್ಥಿತಿಯಲ್ಲಿ ನಾವು ಅಯ್ಯೋ ನಮಗೆ ಯಾವ ಮಾರ್ಗವಿದೆ, ಆ ಮಾರ್ಗದಲ್ಲಿ ನಮ್ಮನ್ನು ನಡೆಸಿಕೊಂಡು ಹೋಗುವುದಕ್ಕೆ ಯಾರಿದ್ದಾರೆ ಎಂಬುವಂಥ ಒಂದು ದುಃಖದ ಪರಿಸ್ಥಿತಿಯಲ್ಲಿರುವಾಗ ಕರ್ತನು ನಮಗೆ ಮಾರ್ಗದರ್ಶಕನಾಗಿದ್ದಾನೆ. ಪ್ರಿಯ ದೇವ ಜನರೇ, ಈ ದಿನದಲ್ಲಿ ಒಂದು ವೇಳೆ ನಿಮ್ಮ ಮಾರ್ಗ ಮುಚ್ಚಿ ಹೋಗಿದೆಯಾ, ನೀವು ಜೀವನ ನಡೆಸುತ್ತಿರುವಂಥ ಶೈಲಿಯಲ್ಲಿ ಒಂದು ವೇಳೆ ಮುಂದೆ ಹೋಗುವುದಕ್ಕೆ ಆಗದೆ ನಿರಾಶೆಯ ಪರಿಸ್ಥಿತಿಯಲ್ಲಿ ನೀವಿದ್ದೀರಾ, ಹೆದರಬೇಡಿರಿ, ದೇವರು ನಿಮಗೆ ಮಾರ್ಗದರ್ಶಕನಾಗಿದ್ದಾನೆ. ಯೆಶಾಯನು ಬರೆದಂಥ ಪ್ರವಾದನೆ ಗ್ರಂಥ 58ನೇ ಅಧ್ಯಾಯ 11ನೇ ವಚನವನ್ನು ನಾವು ನೋಡುವುದಾದರೆ, ಮತ್ತು ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವನು ಎಂಬುದಾಗಿ. ನೋಡಿ, ನಾವು ಸ್ವಲ್ಪ ಈ ವಾಕ್ಯ ಅರ್ಥವಾಗಬೇಕಾದರೆ ನಾವು ಇಂದಿನ ಇಸ್ರಾಯೇಲರ ಚರಿತ್ರೆಗೆ ಹೋಗುವುದಾದರೆ, ಇಸ್ರಾಯೇಲರು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಸಂಚಾರ ಮಾಡುವಾಗ ಅರಣ್ಯದಲ್ಲಿ 40 ವರ್ಷಗಳು ಅವರು ಹಾಕಿಕೊಂಡಂಥ ಬಟ್ಟೆ ನುಸಿ ಹಿಡಿಯಲಿಲ್ಲ ಪ್ರಿಯರೇ. ಅವರು ಕಾಲಿಗೆ ಹಾಕಿಕೊಂಡಂಥ ಮೆಟ್ಟುಗಳು ಸವೆದು ಹೋಗಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ದೇವರವರಿಗೆ ರಾತ್ರಿಯಲ್ಲಿ ಅಗ್ನಿ ಸ್ತಂಭವನ್ನು, ಬೆಳಗಿನ ಸಮಯದಲ್ಲಿ ಮೇಘ ಸ್ತಂಭವನ್ನು ದೇವರು ಇಸ್ರೇಲ್ ಜನರಿಗೆ ಕೊಡುವುದರ ಮೂಲಕವಾಗಿ ಅವರನ್ನು ಸಂರಕ್ಷಿಸಿದನು. ಮತ್ತು ಪ್ರಿಯರೇ, ಅವರಿಗೆ ಮಾರ್ಗದರ್ಶಕನಾಗಿದ್ದುಕೊಂಡು ಯಾವಾಗಲೂ ಕೂಡ ಅವರನ್ನು ಧೈರ್ಯ ಪಡಿಸುತ್ತಾ ಇದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ನಾವು ಕಷ್ಟಗಳು ಬಂದಾಗ ನಿರಾಶರಾಗಿ ದೇವರ ಮಾರ್ಗವನ್ನು ಬಿಟ್ಟು ನಮ್ಮದೇ ಆದಂಥ ಮಾರ್ಗವನ್ನು ನಾವು ಹುಡುಕಿ ಕಷ್ಟದ ಪರಿಸ್ಥಿತಿಗೆ ಇನ್ನೂ ಸಿಲುಕಿ ಹಾಕಿಕೊಳ್ಳುತ್ತೇವೆ. ಹಾಗಾಗಿ ದೇವರು ತನ್ನ ವಾಕ್ಯದ ಮೂಲಕವಾಗಿ ಹೇಳುವಂಥದ್ದು, ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವನು. ನಿಮ್ಮ ಎಲುಬುಗಳಿಗೆ ಬೇಕಾದಂಥ ಬಲಶಕ್ತಿಯನ್ನು ನೀವು ಎಷ್ಟೇ ನಡೆದರೂ ಕೂಡ ನಿಮಗೆ ಸುಸ್ತಾಗದಂತೆ,
ನಿಮಗೆ ದೇವರು ಬೇಕಾದಂಥ ಬಲಶಕ್ತಿಯನ್ನ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಯಾವಾಗ ಎಂಬುದಾಗಿ ನೋಡುವಾಗ, ಪಾಪದ ಮಾರ್ಗದಲ್ಲಿ ಜೀವಿಸಿದ್ರೆ ನಮ್ಮ ಮೊಣಕಾಲುಗಳಿಗೆ ಬಲ ಬರೋದಿಲ್ಲ ಪ್ರಿಯರೇ. ನಮ್ಮ ಮೊಣಕಾಲುಗಳಿಗೆ ಬಲ ಬರುವುದಿಲ್ಲ. ಕ್ರಿಸ್ತನ ಹಿಂಬಾಲಕರಾಗುವುದಾದರೆ, ಕ್ರಿಸ್ತನ ವಾಕ್ಯಕ್ಕೆ, ಆತನ ಆಜ್ಞೆಗಳಿಗೆ ವಿಧೇಯರಾಗಿ ನಾವು ಆತನ ಮಾರ್ಗದಲ್ಲಿ ನಡೆಯುವುದಾದರೆ ನಮಗೆ ದೇವರ ಆಶೀರ್ವಾದಗಳು ಮತ್ತು ನಮ್ಮ ಎಲುಬುಗಳಿಗೆ ಒಂದು ಬಲ ಬರುವಂಥದ್ದಾಗಿದೆ. ಆದರೆ ಇವತ್ತು ಎಷ್ಟೋ ಜನ ಯವನಸ್ಥರಿರ್ಬೋದು, ಮಧ್ಯಪ್ರಾಯಸ್ಥರಿರ್ಬೋದು, ವಯಸ್ಸಾದವರು ಇರ್ಬೋದು, ಎಲ್ಲರೂ ಹೇಳುವಂಥ ಒಂದು ಪ್ರಶ್ನೆ, ಪಾಸ್ಟ್ರೇ ನನಗೆ ಮಂಡಿ ನೋವಿದೆ, ನನಗೆ ನಡೆಯುವುದಕ್ಕೆ ಆಗುತ್ತಾ ಇಲ್ಲ, ನಾನು ಅನೇಕ ಸಮಸ್ಯೆಗಳಿಗೆ ಒಳಗಾಗಿದ್ದೇನೆ ಎಂಬುದಾಗಿ ಅನೇಕರು ಹೇಳುತ್ತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, ಚಿಂತೆ ಮಾಡುವುದು ಬೇಡ. ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹಾಗಾಗಿ ದೇವರು ಇವತ್ತು ನಮಗೆ ಮಾರ್ಗದರ್ಶಕನಾಗಿದ್ದುಕೊಂಡು ನಿಮ್ಮನ್ನ ಆತನು ಕರೆಯುವಂಥ ಸಮಯದಲ್ಲಿ ನಾವು ಕ್ರಿಸ್ತನ ಮಾರ್ಗವನ್ನು ಅನುಸರಿಸಿ ನಡೆಯುವುದಾದರೆ ಖಂಡಿತವಾಗಿ ದೇವರ ಆಶೀರ್ವಾದ ನಮಗೆ ಸಿಗುವಂಥದ್ದಾಗಿದೆ. ಯಾಕೆಂದರೆ ನಾವು ಯೋಹಾನನು ಬರೆದಂಥ ಸುವಾರ್ತೆ ನಾವು 14ನೇ ಅಧ್ಯಾಯ 5ನೇ ವಚನದಲ್ಲಿ ಯೇಸು ಕ್ರಿಸ್ತನು ತೋಮನಿಗೆ ಹೇಳುವಂಥ ಮಾತು, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಆಗಿದ್ದೇನೆ ಎಂಬುದಾಗಿ. ತೋಮನಲ್ಲಿದ್ದಂಥ ಒಂದು ಪ್ರಶ್ನೆ, ಗುರುವೇ ನೀನು ಎಲ್ಲಿ ಹೋಗುತ್ತೀಯ, ನೀನು ಎಲ್ಲಿಗೆ ಹೋಗುತ್ತೀಯ ನಮಗೆ ಗೊತ್ತಿಲ್ಲ, ಆ ಮಾರ್ಗ ನಮಗೆ ಹೇಗೆ ಗೊತ್ತಾಗುತ್ತೆ ಎಂಬುದಾಗಿ ತೋಮನು ಯೇಸು ಕ್ರಿಸ್ತನಿಗೆ ಆ ಒಂದು ಪ್ರಶ್ನೆಯನ್ನು ಕೇಳಿದಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ತೋಮನಿಗೆ ಒಂದು ಅಭಯವನ್ನು ಕೊಡುವಂಥದ್ದು ಮಾತ್ರವಲ್ಲದೆ, ಈ ಜಗತ್ತಿನಲ್ಲಿರುವಂಥ ಎಲ್ಲ ಆತನ ಮಕ್ಕಳಿಗೆ ವಾಕ್ಯದ ಮೂಲಕವಾಗಿ ಒಂದು ಎಚ್ಚರಿಕೆಯನ್ನು ಕೊಡುವಂಥದ್ದು, ನಾನೇ ಮಾರ್ಗವಾಗಿದ್ದೇನೆ. ಇವತ್ತು ಯೇಸುವೇ ನಮಗೆ ಮಾರ್ಗದರ್ಶಕನಾಗಿದ್ದಾನೆ. ಯೇಸು ಕ್ರಿಸ್ತನು 2ನೇ ಸಾರಿ ಲೋಕಕ್ಕೆ ಬರಬೇಕಾದರೆ, ನಾವು ಆ ಪರಲೋಕ ರಾಜ್ಯಕ್ಕೆ ಸೇರಬೇಕಾದರೆ ಕ್ರಿಸ್ತನ ವಾಕ್ಯವನ್ನ ನಮ್ಮ ಹೃದಯದಲ್ಲಿ ದೃಢವಾಗಿ ಸ್ವೀಕಾರ ಮಾಡಿಕೊಂಡು ಕ್ರಿಸ್ತನು ನಮ್ಮನ್ನ ಆ ಒಂದು ಪರಲೋಕಕ್ಕೆ ಕರೆದುಕೊಂಡು ಹೋಗಬೇಕಾದರೆ ಕ್ರಿಸ್ತನ ಮಾರ್ಗವನ್ನು ನಾವು ಅನುಸರಿಸುವಾಗ ಕ್ರಿಸ್ತನ ಸಹಾಯವು ನಮಗೆ ಬಹಳ ಪ್ರಾಮುಖ್ಯ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಹಾಗಾಗಿ ಪ್ರಿಯ ವೀಕ್ಷಕರೇ, ದೇವರ ಮಕ್ಕಳಾಗಿ ವಾಕ್ಯವನ್ನು ಕೇಳುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ಯಾರೂ ನಿಮಗೆ ಮಾರ್ಗದರ್ಶಕರಲ್ಲ. ಇವತ್ತು ನಿಮಗೆ ನಿಜವಾದಂಥ ಮಾರ್ಗದರ್ಶಕನು ಆತನು ಯೇಸುವಾಗಿದ್ದಾನೆ. ಆ ಯೇಸುವಿನ ಹಿಂಬಾಲಕರಾಗಿ ನೀವು ಒಂದು ವೇಳೆ ಜೀವಿಸುವುದಾದರೆ ಆತನು ನಿಮ್ಮನ್ನು ಸಂರಕ್ಷಿಸುವನಾಗಿದ್ದಾನೆ. ಯಾವ ರೀತಿಯಲ್ಲಿ ಅಂದು ಇಸ್ರಾಯೇಲರನ್ನ 40 ವರ್ಷಗಳ ಕಾಲ ನಡೆಸಿದಂಥ ದೇವರು ಇವತ್ತು ಕೈ ಬಿಡೋದಿಲ್ಲ. ದೇವರು ನಿಮ್ಮನ್ನು ತೊರೆಯುವುದಿಲ್ಲ, ನಿಮ್ಮನ್ನು ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. ಹಾಗಾಗಿ ಯೇಸು ಕ್ರಿಸ್ತನು ತೋಮನಿಗೆ ಹೇಳಿದಂಥ ವಾಕ್ಯದ ಮೂಲಕವಾಗಿ ಇವತ್ತು ಯೇಸುವೇ ಮಾರ್ಗವಾಗಿದ್ದಾನೆ, ಯೇಸುವೇ ಸತ್ಯವಾಗಿದ್ದಾನೆ, ಯೇಸುವೇ ಜೀವವಾಗಿದ್ದಾನೆ. ನಮಗೆ ಒಂದು ನೂತನವಾದಂಥ ಜೀವಿತವನ್ನು ಆತನ ರಕ್ತದ ಮೂಲಕವಾಗಿ ಯಾವ ರೀತಿ ಎಂಬುದಾಗಿ ನೋಡುವಾಗ ನಿಷ್ಕಳಂಕವಾದಂಥ ಯಜ್ಞದ ಕುರಿಯದಾತನ ರಕ್ತದಿಂದಲೋ ಎಂಬಂತೆ ನಾವು ಶುದ್ಧರಾಗಿದ್ದೇವೆ. ಯೇಸು ಕ್ರಿಸ್ತನು ನಮಗೆ ಒಂದು ಹೊಸ ಜೀವಿತವನ್ನು ನಮಗೆ ಕೊಟ್ಟಿದ್ದಾನೆ. ಆ ಜೀವ ಕೊಟ್ಟಿರುವಂಥ ಯೇಸುವಿನ ಹಿಂಬಾಲಕರಾಗಿ ನಾವಿರುವಾಗ ಮಾತ್ರ ನಾವು ಜೀವವುಳ್ಳಂಥ ದೇವರನ್ನು ಆರಾಧನೆ ಮಾಡುವಂಥದ್ದು, ಆ ಜೀವವುಳ್ಳಂಥ ದೇವರ ಮಾರ್ಗದಲ್ಲಿ ಜೀವಿಸುವುದಕ್ಕೆ ಸಾಧ್ಯ. ಹಾಗಾಗಿ ಪ್ರಿಯ ವೀಕ್ಷಕರೇ, ನಾವು ಆತನ ಮಕ್ಕಳಾಗಿರುವಾಗ ನಾವು ಆತನ ಮಾರ್ಗವನ್ನು ಅನುಸರಿಸಬೇಕಾದ್ರೆ ಮೊದಲನೇದಾಗಿ ನಿಮ್ಮ ಆಲೋಚನೆ ಏನೂ ಇಲ್ಲ. ಎಷ್ಟೋ ಜನ ಹೇಳ್ಬೋದು, ನಾನು ನನ್ನದೇ ಆದಂಥ ಸ್ವಂತ ಆಲೋಚನೆಯಲ್ಲಿ ನಾನು ಹೋಗ್ತಾ ಇದ್ದೇನೆ, ನಾನು ಇನ್ನೊಬ್ಬರ ಸಹಾಯ, ಅವರ ಒಂದು ಅನಿಸಿಕೆಗಳು, ಅವರ ಒಂದು ಒತ್ತಾಯಪೂರ್ವಕವಾದಂಥ ಮಾತುಗಳ ಮೂಲಕವಾಗಿ ನಾನು ಆ ಮಾರ್ಗದಲ್ಲಿ ಹೋಗುತ್ತಾ ಇದ್ದೇನೆ ಎಂಬುದಾಗಿ ಎಷ್ಟೋ ಜನ ಹೇಳಬಹುದು. ಆದರೆ ನಾನು ಇವರ ಸಹಾಯದಿಂದ ನಾನು ಮೇಲೆ ಬಂದಿದ್ದೇನೆ, ಇವರ ಒಂದು ಮಾತುಗಳಿಂದ ನಾನು ಮುಂದೆ ಹೋಗ್ತಾ ಇದ್ದೇನೆ, ಅವರೇ ನನಗೆ ಮಾರ್ಗದರ್ಶಕರು, ಅವರೇ ನನಗೆ ಎಲ್ಲ ರೀತಿಯ ಸರ್ವಸ್ವ ಎಂಬುದಾಗಿ ಅನೇಕರು ಹೇಳುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ಯಾರು ಯಾರಿಗೆ ಮಾರ್ಗದರ್ಶಕರಲ್ಲ, ಯಾರು ಯಾರಿಗೆ ಮಾರ್ಗದರ್ಶಕರಲ್ಲ ಪ್ರಿಯರೇ. ಇವತ್ತು ನಾವು ದೇವರ ಮಕ್ಕಳಾಗಿರುವಾಗ ನಮ್ಮ ಜೀವನ ಮುಂದೆ ಸಾಗಬೇಕಾದರೆ ಯೇಸುವೇ ಮಾರ್ಗವಾಗಿದ್ದಾನೆ, ಆತನೇ ನಮಗೆ ಮಾರ್ಗದರ್ಶಕನಾಗಿದ್ದಾನೆ.
ಹಾಗಾಗಿ ನಮ್ಮ ಆಲೋಚನೆಗಳು ಏನೇ ಇದ್ದರೂ ಕೂಡ ಅದು ಪ್ರಯೋಜನವಿಲ್ಲ. ಅದಕ್ಕೆ ನಾವು ಯೆಶಾಯನು ಬರೆದಂಥ ಪ್ರವಾದನೆಯ ಗ್ರಂಥ 55ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುತ್ತೇವೆ, ಯೆಹೋವನು ಹೀಗೆನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ದೇವ ಜನರೇ, ಇವತ್ತು ನಮ್ಮ ಆಲೋಚನೆಗಳು ಏನೂ ಇಲ್ಲ, ಎಲ್ಲ ದೇವರ ಆಲೋಚನೆ. ನಮ್ಮ ಮಾರ್ಗಗಳು ಏನೂ ಇಲ್ಲ, ಎಲ್ಲ ದೇವರು ಮಾರ್ಗ. ಒಬ್ಬ ಮನುಷ್ಯ ಒಂದು ಮಗು ಹುಟ್ಟಿದ ಮೇಲೆ ಆ ಮಗುವನ್ನ ಬೆಳೆಸುವಂತ ರೀತಿ ತಂದೆ ತಾಯಿಗಳು ಅವರ ಒಂದು ಕರ್ತವ್ಯವಾಗಿದ್ದರೂ ಕೂಡ ಆ ಮಗುವಿನ ಬೆಳವಣಿಗೆಯ ರೀತಿ, ಆ ಮಗುವಿನ ವಿದ್ಯಾಭ್ಯಾಸ, ಆ ಮಗುವಿನ ಒಂದು ತರಬೇತಿ, ಆ ಒಂದು ಮಕ್ಕಳಿಗೆ ಸಿಗುವಂತ ಒಂದು ಕೆಲಸ, ಇದಕ್ಕೆ ಎಲ್ಲದಕ್ಕೆ ಮಿಗಿಲಾಗಿ ದೇವರ ಚಿತ್ತ, ಆತನ ಆಶೀರ್ವಾದವಿಲ್ಲದೆ ನಾವು ಏನು ಮಾಡಲು ಶಕ್ತರಲ್ಲ. ಎಷ್ಟೋ ಜನ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ, ಅಯ್ಯೋ ನನ್ನ ಮಗ ಇವತ್ತು ಇಂಥವರ ಸಹಾಯದಿಂದ ಈ ಒಂದು ಮಟ್ಟಕ್ಕೆ ಬೆಳೆದಿದ್ದಾನೆ, ಇಂಥವರ ಸಹಾಯದಿಂದ ನನ್ನ ಮಗ ಒಂದು ಉನ್ನತವಾದಂಥ ಸ್ಥಾನದಲ್ಲಿ ಇದ್ದಾನೆ ಎಂಬುದಾಗಿ ಎಷ್ಟೋ ಜನ ತಮ್ಮನ್ನು ತಾವು ಕೊಚ್ಚಿಕೊಂಡು ಇನ್ನೊಬ್ಬರನ ಮೇಲೆ ಕುತ್ತುಕೊಳಿಸುವಂಥದ್ದನ್ನು ನಾವು ನೋಡುತ್ತೇವೆ. ಇನ್ನೊಬ್ಬರನ ಒಂದು ಘನತೆಯ ಮೂಲಕವಾಗಿ ಕಾಣುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಮಕ್ಕಳು ಉನ್ನತ ಸ್ಥಾನದಲ್ಲಿ ಬೆಳೆದಿರುವುದಾದರೆ, ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಕೆಲಸದಲ್ಲಿ ಉನ್ನತವಾದಂಥ ಸ್ಥಾನಮಾನಗಳು ಸಿಕ್ಕಿರುವುದಾದರೆ, ಅದು ದೇವರ ಮಹಿಮೆ, ದೇವರ ಆಶೀರ್ವಾದ, ಆತನೇ ಮಾರ್ಗದರ್ಶಕನೆಂಬುದಾಗಿ ನೀವು ತಿಳಿದುಕೊಳ್ಳಬೇಕಾಗುತ್ತದೆ. ಪ್ರಿಯ ದೇವ ಜನರೇ, ದೇವರ ಮಕ್ಕಳಾಗಿರುವಂಥ ನಮಗೆ ನಮ್ಮ ಆಲೋಚನೆಗಳು ಏನೂ ಇಲ್ಲ, ಎಲ್ಲ ದೇವರ ಆಲೋಚನೆ. ಯಾಕೆಂದರೆ 103ನೇ ಕೀರ್ತನೆ 11ನೇ ವಚನ ನಾವು ನೋಡ್ತೇವೆ, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಕೂಡ ಅಷ್ಟು ಅಪಾರವಾಗಿದೆ. ಯಾರು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರುತ್ತಾರೆ ಅವರಿಗೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ನಮ್ಮಲ್ಲಿ ಭಯಭಕ್ತಿಯ ಜೀವಿತ ಇರುವುದಾದರೆ ಆತನ ಕೃಪೆ ನಿರಂತರವಾಗಿ ಇರುವಂಥದ್ದಾಗಿದೆ. ಇವತ್ತು ನಮ್ಮಲ್ಲಿ ಭಕ್ತಿಹೀನತೆ ಇರುವಾಗ ನಾವು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಪ್ರಿಯ ವೀಕ್ಷಕರೇ, ದೇವರ ಮಕ್ಕಳಾಗಿ ನಾವು ಜೀವಿಸುವಾಗ ನಾವು ಯಾವುದೇ ಒಂದು ಕೆಟ್ಟ ಆಲೋಚನೆಯಲ್ಲಿ ಜೀವಿಸುವುದು ಅವಶ್ಯವಿಲ್ಲ. ದೇವರ ಮಾರ್ಗಕ್ಕೆ ಅನುಸಾರವಾಗಿ ನಾವು ಜೀವಿಸುವುದಾದರೆ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯ. ಹಾಗಾಗಿ ನಿಮ್ಮ ಆಲೋಚನೆಗಳು ಏನೂ ಇಲ್ಲ, ಎಲ್ಲ ದೇವರ ಆಲೋಚನೆ. ಹಾಗಾಗಿ ಒಂದು ವೇಳೆ ಆ ರೀತಿ ಯೋಚನೆ ನೀವು ಮಾಡೋದಾದರೆ ಅದನ್ನು ಬಿಟ್ಟು ಬಿಡಿರಿ, ದೇವರ ಆಶೀರ್ವಾದವನ್ನು ನೀವು ಪಡೆಯಬೇಕು. ಮುಂದಿನ ಭಾಗಕ್ಕೆ ಹೋಗುವುದಾದರೆ, ದೇವರು ನೀತಿವಂತರ ಮಾರ್ಗ ಹೇಗೆ ಇರುತ್ತೆ ಎಂಬುದಾಗಿ ನೋಡುವಾಗ ಜ್ಞಾನೋಕ್ತಿ 5ನೇ ಅಧ್ಯಾಯ 18ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಅದನ್ನು ನಾವು ಓದುವುದಾದರೆ ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿಗಳು 5ನೇ ಅಧ್ಯಾಯ 18ನೇ ವಚನ ಅದನ್ನು ನಾನು ಓದುತ್ತೇನೆ. ದೇವರ ವಾಕ್ಯದಲ್ಲಿ ಅದನ್ನು ನಾವು ಓದುವುದಾದರೆ 5ನೇ ಅಧ್ಯಾಯ 18ನೇ ವಚನದಲ್ಲಿ, ನಿನ್ನ ಬುಗ್ಗೆಯು ದೇವರ ಆಶೀರ್ವಾದವನ್ನು ಹೊಂದಲಿ, ನಿನ್ನ ಯೌವನ ಕಾಲದ ಪತ್ನಿಯಲ್ಲಿ ಆನಂದಿಸಿ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಯಾಕೆಂದರೆ ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 18 ಮತ್ತು 19ನೇ ವಚನವನ್ನು ಓದುವುದಾದರೆ, ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೆ ಹೆಚ್ಚುತ್ತಾ ಬರುವ ಬೆಳಗಿನ ಬೆಳಕಿನಂತಿದೆ, ದುಷ್ಟರ ಮಾರ್ಗವು ಕತ್ತಲಿನಂತಿದೆ, ತಾವು ಯಾವುದಕ್ಕೆ ಎಡವಿ ಬಿದ್ದವೆಂದು ಅವರಿಗೆ ಗೊತ್ತಾಗದು ಎಂಬುದಾಗಿ ನಾವು ನೋಡುತ್ತೇವೆ. ನೀತಿವಂತರ ಮಾರ್ಗ ಮಧ್ಯಾಹ್ನದ ಬಿಸಿಲಿನ ಹಾಗೆ ಪ್ರಕಾಶಮಾನವಾಗಿ ಇರುವಂಥದ್ದನ್ನು ನಾವು ನೋಡುತ್ತೇವೆ. ನಾವು ನೀತಿವಂತರಾಗಿ ಭಯಭಕ್ತಿ ಉಳ್ಳವರಾಗಿ ಜೀವಿಸುವಾಗ ನಮ್ಮ ಮಾರ್ಗವು ಯಾವಾಗಲೂ ಕೂಡ ಮಧ್ಯಾಹ್ನದ ಆ ಒಂದು ಬಿಸಿಲಿನ ಪ್ರಕಾಶತೆಯ ಮೂಲಕವಾಗಿ ನಮ್ಮ ಮಾರ್ಗಗಳು ಒಂದು ಒಳ್ಳೆಯ ಮಾರ್ಗದಲ್ಲಿ, ನಮ್ಮ ನಡತೆಗಳು ಒಳ್ಳೆಯ ಮಾರ್ಗದಲ್ಲಿ ಹೋಗುವುದಕ್ಕೆ ಸಾಧ್ಯ. ಮುಂದೆ ಹೇಳುವಂಥದ್ದಾಗಿದೆ, ದುಷ್ಟರ ಮಾರ್ಗವು ಕತ್ತಲನಂತಿದೆ. ಯಾರು ದುಷ್ಟರ ಜೀವಿತದಲ್ಲಿ ದೇವರ ಭಯಭಕ್ತಿ ಇಲ್ಲದೆ ದುಷ್ಟರ ಮಾರ್ಗದಲ್ಲಿ ಜೀವಿಸುತ್ತಾರೆ ಅಂಥವರ ಒಂದು ಮಾರ್ಗ ಯಾವಾಗಲೂ ಕತ್ತಲೆಯಾಗಿರುತ್ತೆ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ದೇವರ ಮಕ್ಕಳಾಗಿ ನಾವು ಜೀವಿಸುವಾಗ
ಇವತ್ತು ದುಷ್ಟರ ಮಾರ್ಗ ಕತ್ತಲೆಯಾಗಿದೆ. ಇವತ್ತು ಯಾರು ಯೇಸುವಿನ ಹಿಂಬಾಲಕರಾಗಿ ಆತನ ಮಾರ್ಗದಲ್ಲಿ ಜೀವಿಸುತ್ತಾರೆ, ಅಂತ ಒಂದು ವಿಶ್ವಾಸಿಗಳ ಒಂದು ಜೀವಿತ, ಅವರ ಒಂದು ಮಾರ್ಗ ಮಧ್ಯಾಹ್ನದ ಬಿಸಿಲಿನ ಹಾಗೆ ಪ್ರಕಾಶಮಾನವಾಗಿದ್ದುಕೊಂಡು ಅವರ ಜೀವಿತ ಯಾವಾಗಲೂ ಸರಾಗವಾಗಿ ಆಗುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾಗಿ ನಮ್ಮ ಒಂದು ಮಾರ್ಗಗಳು ಹೇಗೆ ಇರಬೇಕೆಂಬುದಾಗಿ ನೋಡುವಾಗ, ಯೋಬ 2ನೇ ಅಧ್ಯಾಯ 3ನೇ ವಚನದಲ್ಲಿ ಆತನು ಯಥಾರ್ಥವಂತನಾಗಿದ್ದರಿಂದ, ಯೋಬನು ಹೇಳುವಂಥದ್ದು 11ನೇ ಅಧ್ಯಾಯ 17ನೇ ವಚನದಲ್ಲಿ ಆತನು ತನ್ನ ವಾಕ್ಯದ ಮೂಲಕವಾಗಿ ನಮಗೆ ಹೇಳುವಂಥದ್ದು. ಅದನ್ನು ನಾವು ಓದುವುದಾದರೆ, ಯೋಬನ ಒಂದು ಪುಸ್ತಕ 11ನೇ ಅಧ್ಯಾಯ 17ನೇ ವಚನ ನಾವು ನೋಡುವುದಾದರೆ, ನಿನ್ನ ಜೀವಮಾನವು ಮಧ್ಯಾಹ್ನಕ್ಕಿಂತ ಪ್ರಜ್ವಲಿಸುವುದು, ಕತ್ತಲಿದ್ದರೂ ಬೆಳಗಿನಂತಿರುವುದು ಎಂಬುದಾಗಿ ಯೋಬನಲ್ಲಿದ್ದಂಥ ಯಥಾರ್ಥವಾದಂಥ ಜೀವಿತ, ಯಥಾರ್ಥವಾದಂಥ ಮಾರ್ಗ, ಆತನಲ್ಲಿದ್ದಂಥ ಒಂದು ನೀತಿವಂತಿಕೆಯ ಮಾರ್ಗದ ಮೂಲಕವಾಗಿ ಕತ್ತಲೆ ಇದ್ದರೂ ಕೂಡ ಆತನಿಗೆ ಬೆಳಕಿನೋಪಾದಿಯಲ್ಲಿ ದೇವರು ಆತನನ್ನು ಸಂರಕ್ಷಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾಗಿ ನಾವು ದೇವರ ಮಕ್ಕಳಾಗಿ ನಾವು ಜೀವಿಸುವಾಗ, ಅದೇ ಯೋಬನ ಪುಸ್ತಕ 22ನೇ ಅಧ್ಯಾಯ 28ನೇ ವಚನದಲ್ಲಿ, ಯಾವುದನ್ನು ಸಂಕಲ್ಪಿಸಿಕೊಳ್ಳುವಿಯೋ ಅದು ನಿನಗೆ ನೆರವೇರುವುದು, ಬೆಳಕು ನಿನ್ನ ಮಾರ್ಗಗಳಲ್ಲಿ ಪ್ರಕಾಶಿಸುವುದು ಎಂಬುದನ್ನು ನಾವು ನೋಡುತ್ತೇವೆ. ಯಾವುದನ್ನು ನೀನು ಸಂಕಲ್ಪಿಸಿಕೊಳ್ಳುವೆಯೋ ಅದು ನಿನಗೆ ನೆರವೇರುವುದು. ನಮ್ಮ ಒಂದು ಸಂಕಲ್ಪ, ನಮ್ಮ ಒಂದು ಚಿತ್ತ, ನಮ್ಮ ಒಂದು ಆಲೋಚನೆ, ನಾವು ದೇವರ ಮಕ್ಕಳಾಗಿದ್ದೇವೆ, ದೇವರ ಮಾರ್ಗವನ್ನ ಅನುಸರಿಸುತ್ತೇವೆ ಎಂಬುವಂಥ ನಿರ್ಧಾರಕ್ಕೆ ನಾವು ಬರುವುದಾದರೆ, ದೇವರು ನಮಗೆ ಮಾರ್ಗದರ್ಶಕನಾಗಿದ್ದುಕೊಂಡು ನಮ್ಮನ್ನು ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಆತನ ಮಕ್ಕಳಾಗಿ ನಾವು ಜೀವಿಸುವಾಗ ಈ ಕಾರ್ಯಕ್ರಮದ ಮೂಲಕವಾಗಿ ಇವತ್ತು ದೇವರು, ನಾನೇ ಮಾರ್ಗದರ್ಶಕನಾಗಿದ್ದೇನೆ, ನಿಮ್ಮ ಆಲೋಚನೆ ಏನೂ ಇಲ್ಲ, ಎಲ್ಲ ನನ್ನ ಆಲೋಚನೆ ಮೂಲಕವಾಗಿ ನೀವು ಜೀವಿಸುವುದಕ್ಕೆ ಸಾಧ್ಯ ಎಂಬುದಾಗಿ ದೇವರು ಇವತ್ತು ನಿಮ್ಮನ್ನ ತನ್ನ ವಾಕ್ಯದ ಬಲದೊಂದಿಗೆ ಎಚ್ಚರಿಸುವಾಗ, ನಮ್ಮ ಆಲೋಚನೆ ಏನಿದೆ? ಇವತ್ತು ನಮ್ಮದೇ ಆದಂಥ ಆಲೋಚನೆಯಲ್ಲಿ ಜೀವಿಸುವುದರಿಂದ ನಾವು ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮದೇ ಆದಂಥ ಆ ಒಂದು ನಮ್ಮದೇ ಆದಂಥ ಮಾರ್ಗವನ್ನ ಅನುಸರಿಸಿ ನಾವು ನಡೆಯುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಹಾಗಾಗಿ ನಾವು ದೇವರ ಮಕ್ಕಳಾಗಿದ್ದೇವೆಂಬುದಾಗಿ ಅರಿತುಕೊಂಡು ನಾವು ದೇವರ ಮಾರ್ಗವನ್ನು ನಾವು ಕೈಕೊಂಡು ಅನುಸರಿಸಿ ನಡೆಯುವುದಾದರೆ ದೇವರ ಆಶೀರ್ವಾದ ನಮಗೆ ಸಿಗುವಂಥದ್ದಾಗಿದೆ. ಹಾಗಾಗಿ ನೀತಿವಂತರ ಮಾರ್ಗ ಮಧ್ಯಾಹ್ನದ ಬಿಸಿಲಿನಲ್ಲಿರುವಂಥ ಬೆಳಕಿನ ಹಾಗೆ ಯಾವಾಗಲೂ ಮುಂಬಲವಾಗಿ ಹೋಗ್ತಾ ಇರುತ್ತೆ. ನಂತರ ನಾವು ನೋಡುತ್ತೇವೆ, ದೇವರ ಮಾರ್ಗವನ್ನು ಅನುಸರಿಸುವವರಿಗೆ ಸಿಗುವಂಥ ಆಶೀರ್ವಾದ ಏನೆಂಬುದಾಗಿ ನೋಡುವಾಗ, ನಾವು ಮಾರ್ಕನು ಬರೆದಂಥ ಸುವಾರ್ತೆ 10ನೇ ಅಧ್ಯಾಯ 29ನೇ ವಚನವನ್ನು ನೋಡುವಾಗ, ದೇವರ ವಾಕ್ಯದಲ್ಲಿ ಹೊಸ ಒಡಂಬಡಿಕೆಯ ಭಾಗದಲ್ಲಿ 10ನೇ ಅಧ್ಯಾಯ 29ನೇ ವಚನ, ಯೇಸು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ನನ್ನ ನಿಮಿತ್ತ, ಸುವಾರ್ತೆ ನಿಮಿತ್ತ ಮನೆಯನ್ನಾಗಲಿ, ಅಣ್ಣ ತಮ್ಮಂದಿರನಾಗಲಿ, ಅಕ್ಕ ತಂಗಿಯರನಾಗಲಿ, ತಾಯಿಯನ್ನಾಗಲಿ, ತಂದೆಯನ್ನಾಗಲಿ, ಮಕ್ಕಳನ್ನಾಗಲಿ, ಭೂಮಿಯನ್ನಾಗಲಿ ಬಿಟ್ಟಿರುವನೋ ಅವನಿಗೆ ಈಗಿನ ಕಾಲದಲ್ಲಿ ಸಿಗುವಂಥ ಪಾಲು ಆತನಿಗೆ 100ರಷ್ಟಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ಯಾರು ಕ್ರಿಸ್ತನ ನಿಮಿತ್ತವಾಗಿ ಎಲ್ಲವನ್ನ ಬಿಟ್ಟು ಕ್ರಿಸ್ತನ ಮಾರ್ಗವನ್ನ ಅನುಸರಿಸಿ ಬರುತ್ತಾರೋ ಅವರಿಗೆ 100ರಷ್ಟು ಆಶೀರ್ವಾದ ಸಿಗುತ್ತೆ ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ಎಷ್ಟೋ ಜನ ಹೇಳಿರಬಹುದು, ಅಯ್ಯೋ ನಾನು ಸುವಾರ್ಥ ಸೇವೆಗೋಸ್ಕರ ಬಂದಿದ್ದೇನೆ, ನಾನು ಪಾಸ್ಟರ್, ಬೋಧಕರ, ಸಭಾಪಾಲಕರ ವೃತ್ತಿಗೆ ನಾನು ಬಂದಿದ್ದೇನೆ, ಅಯ್ಯೋ ನಾನು ಮನೆಯಲ್ಲಿ ನನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲವನ್ನ ಬಿಟ್ಟು ಈ ಸಂಬಳವನ್ನು ನೋಡಿಕೊಂಡು ನಾನು ಸೇವೆಗೆ ಬಂದಿದ್ದೇನೆ, ನನ್ನ ಕುಟುಂಬವನ್ನು ನಡೆಸುವುದಕ್ಕೆ ಆಗುತ್ತಾ ಇಲ್ಲ, ನನಗೆ ಯಾರೂ ನಮಗೆ ರಕ್ಷಣೆಯನ್ನು ಕೊಡ್ತಾ ಇಲ್ಲ, ಯಾರೂ ನಮಗೆ ಮಾರ್ಗದರ್ಶಕರಿಲ್ಲ ಅನ್ನುವಂಥ ನಿರಾಶೆಯಲ್ಲಿ ಒಂದು ವೇಳೆ ನೀವು ಇರುವುದಾದರೆ, ಯೇಸು ಸ್ವಾಮಿ ಹೇಳುವಂಥದ್ದು, ನನ್ನ ನಿಮಿತ್ತವಾಗಿ ಎಲ್ಲವನ್ನ ಬಿಟ್ಟು ಬಂದವನಿಗೆ 100ರಷ್ಟು ಆಶೀರ್ವಾದ. ಮತ್ತು ಕೊನೆಯದಾಗಿ 30ನೇ ವಚನದ ಕೊನೆಯ ಭಾಗ ಹೇಳುವಂಥದ್ದು, ನಿತ್ಯ ಜೀವವು ಅವನಿಗೆ ದೊರೆಯುವುದು, ಆದರೆ ಬಹುಮಂದಿ ಮೊದಲನೆಯವರು ಕಡೆಯವರು, ಕಡೆಯವರು ಮೊದಲಿನವರು ಆಗುವರು ಎಂದು ಹೇಳಿದನು. ನೋಡಿ, ಯಾರು ಕ್ರಿಸ್ತನ ಹಿಂಬಾಲಕರಾಗಿ ಆತನ ಮಾರ್ಗವನ್ನು ಅನುಸರಿಸುತ್ತಾರೆ ಅವರಿಗೆ ನಿತ್ಯ ಜೀವದ ಮಾರ್ಗವನ್ನು ದೇವರು ಅಲ್ಲಿ ಒದಗಿಸುವುದಕ್ಕೆ ಶಕ್ತನಾಗಿದ್ದಾನೆ. ಹಾಗಾಗಿ ಪ್ರಿಯ ವೀಕ್ಷಕರೇ,
ನಮಗೆ ನಿತ್ಯ ಜೀವದ ಅವಶ್ಯಕತೆ ಇದೆ. ಆ ನಿತ್ಯ ಜೀವದ ಮಾರ್ಗ ಇದೆ. ಅದಕ್ಕೋಸ್ಕರನೇ ತಾನೇ ಯೇಸು ಕ್ರಿಸ್ತನು ತೋಮನಿಗೆ ಹೇಳಿದಂಥ ಮಾತು, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವಾಗಿದ್ದೇನೆ. ಇವತ್ತು ಯೇಸು ಕ್ರಿಸ್ತನು ದೇವರು ಅನೇಕ ಸಂಗತಿಗಳನ್ನು ನಮ್ಮ ನೆನಪಿಗೆ ತರುವಾಗ ಯೇಸು ಕ್ರಿಸ್ತನು ಹೇಳುವಂಥದ್ದು, ಮಗನೇ ಮಗಳೇ, ನಾನೇ ಮಾರ್ಗದರ್ಶಕನಾಗಿದ್ದೇನೆ, ನಿನ್ನನ್ನು ನಾನು ಕೈ ಹಿಡಿದು ನಡೆಸ್ತೇನೆ. ಅಂದು ಇಸ್ರಾಯೇಲರನ್ನು ನಾನು ಕಾಪಾಡಲಿಲ್ವಾ? ಅವರು ಹಾಕಿಕೊಂಡಂಥ ಬಟ್ಟೆ ನುಸಿ ಹಿಡಿಯಲಿಲ್ಲ, ಅವರು ಹಾಕಿಕೊಂಡಂಥ ಮೆಟ್ಟುಗಳು ಸವೆಯಲಿಲ್ಲ. ನಾನು ಅವರಿಗೆ ಬೆಳಕಾಗಿ ಮುಂದೆ ಹೋಗ್ತಾ ಇದ್ದೇನೆ. ಇವತ್ತು ನಿನ್ನ ಕುಟುಂಬದಲ್ಲಿ ನಾನು ಬರೋದಿಲ್ವಾ? ಇವತ್ತು ನಾನು ನಿನ್ನ ಕುಟುಂಬದಲ್ಲಿರುವಂತಹ ಕಷ್ಟಗಳನ್ನು ನಾನು ತೆಗೆದು ಹಾಕೋದಿಲ್ವಾ? ನಾನು ನಿನಗೆ ಮಾರ್ಗದರ್ಶಕನಾಗಿರೋದಿಲ್ವಾ? ಖಂಡಿತವಾಗಿಯೂ ನಾನು ಸರ್ವ ವಿಷಯದಲ್ಲಿಯೂ ನಿನಗೆ ನಾನು ಮಾರ್ಗದರ್ಶಕನಾಗ್ತೇನೆ ಎಂಬುದಾಗಿ ದೇವರು ಪ್ರೀತಿಯಿಂದ, ಅಕ್ಕರೆಯಿಂದ ನಮ್ಮನ್ನು ಕರೆಯುವಂಥ ಸಮಯದಲ್ಲಿ ಯಾಕೆ ನಾವು ನಮ್ಮ ಕಿವಿಯನ್ನು ಮುಚ್ಚಿಕೊಂಡಿದ್ದೇವೆ? ಯಾಕೆ ನಾವು ಬಾಯಲ್ಲಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇಲ್ಲ? ಯೋಚನೆ ಮಾಡಿ ಪ್ರಿಯರೇ. ಪ್ರಿಯ ವೀಕ್ಷಕರೇ, ಈ ವಾಕ್ಯವನ್ನು ಕೇಳುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ದೇವರು ಹೇಳುವಂಥದ್ದು, ದೇವರ ಮಾರ್ಗವನ್ನು ನಾವು ಅನುಸರಿಸಿ ನಡೆಯಬೇಕಾಗುತ್ತದೆ. ಮುಂದಿನ ಭಾಗಕ್ಕೆ ನಾವು ಹೋಗುವುದಾದರೆ, ಹೇಗೆ ದೇವರ ಮಾರ್ಗವನ್ನು ಕಂಡು ಹಿಡಿದುಕೊಳ್ಳಬಹುದು ಎಂಬುದಾಗಿ ನೋಡುವಾಗ, ಯೇಸುವನ್ನು ಹಿಂಬಾಲಿಸುವುದರ ಮೂಲಕವಾಗಿ, ನಾವು ಯೇಸುವನ್ನು ಹಿಂಬಾಲಿಸುವುದರ ಮೂಲಕವಾಗಿ ಮತ್ತು ಎಲ್ಲ ನಿಂದನೆಯನ್ನ ತಾಳಿಕೊಳ್ಳುವುದರ ಮೂಲಕವಾಗಿ, ಪವಿತ್ರಾತ್ಮನನ್ನ ನಾವು ಧರಿಸಿಕೊಳ್ಳುವುದರ ಮೂಲಕವಾಗಿ ನಾವು ಯೇಸುವಿನ ಹಿಂಬಾಲಕರಾಗುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂದರೆ ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆ ನಾವು 5ನೇ ಅಧ್ಯಾಯ 20ನೇ ವಚನ 22ನೇ ವಚನ ನೋಡುವುದಾದರೆ, ಆ ಪವಿತ್ರಾತ್ಮನ ಫಲಗಳನ್ನು ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಂಡು ಜೀವಿಸುವಾಗ ಕ್ರಿಸ್ತನು ನಮಗೆ ಮಾರ್ಗದರ್ಶಕನಾಗಿದ್ದುಕೊಂಡು ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯ ವೀಕ್ಷಕರೇ, ದೇವರ ಮಕ್ಕಳಾಗಿ ನಾವು ಜೀವಿಸುವಾಗ ನಾವು ಯಾವುದೇ ಸಮಸ್ಯೆಗಳನ್ನು ದೇವರು ಯಾರಿಗೂ ಯಾವತ್ತೂ ಕೂಡ ಕೊಡುವುದಕ್ಕೆ ಹೋಗುವುದಿಲ್ಲ. ಯಾವತ್ತು ದೇವರು ಗಲಿಬಿಲಿಗೆ ಕಾರಣನಲ್ಲ, ಗಲಿಬಿಲಿಗೆ ಕಾರಣರಾಗುವಂಥದ್ದು ನಾವೇ. ಯಾಕೆಂದರೆ ನಮ್ಮ ಆಯ್ಕೆ ಇದೆಯಲ್ಲ, ನಾವು ಆಯ್ದುಕೊಳ್ಳುವ ಮಾರ್ಗ ಇದೆಯಲ್ಲ, ಆ ಮಾರ್ಗದಲ್ಲಿ ನಾವು ಸಿಲುಕಿ ಹಾಕಿಕೊಂಡು ಅನೇಕ ನಿಂದನೆ, ಅಪಮಾನ, ಅವಮಾನಕ್ಕೆ ಗುರಿಯಾಗುತ್ತೇವೆ. ಯಾವಾಗ ನಾವು ಕ್ರಿಸ್ತನ ಮಾರ್ಗವನ್ನು ಅನುಸರಿಸಿ ನಾವು ನಡೆಯುತ್ತೇವೆ, ನಮಗೆ ನಿತ್ಯ ಜೀವದ ಮಾರ್ಗವನ್ನು ದೇವರು ತೋರಿಸುವುದಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ನಮಗೆ ನಿಮಗೆ ಆ ನಿತ್ಯ ಜೀವ ಬೇಕಾ? ಹಾಗಾದರೆ ಇದೇ ಆ ಸುಪ್ರಸನ್ನತೆಯ ಕಾಲ, ಇದೇ ಆ ರಕ್ಷಣೆಯ ದಿನ. ನಿಂದನೆಗೆ ಅವಕಾಶ ಮಾಡದೆ ನಾವು ದೇವರಿಗೆ ನಮ್ಮ ಹೃದಯವನ್ನು ಅರ್ಪಿಸುವುದಾದರೆ ಕ್ರಿಸ್ತನು ನಮಗೆ ಮಾರ್ಗದರ್ಶಕನಾಗಿದ್ದುಕೊಂಡು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬಲಪಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ಆ ದೇವರ ಮಹಿಮೆ, ಆತನ ಕೃಪೆ ಸದಾಕಾಲ ನಿಮ್ಮ ಮೇಲೆ ಇರಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸಮಸ್ತಕ್ಕೂ ಮೂಲ ಕಾರಣನಾದ ದೇವರೇ, ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರು ವಾಕ್ಯದ ಬೆಳಕಿನ ಮಾರ್ಗದಲ್ಲಿ ಜೀವಿಸ್ಲಿಕ್ಕೆ ಆಗುವಂತೆ ಕೃಪೆ ದಯಪಾಲಿಸಿಕೊಡು. ಎಲ್ಲ ಸಮಸ್ಯೆಗಳಿಂದ ಅವರಿಗೆ ಬಿಡುಗಡೆ ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಪ್ರಸನ್ನತೆ ಈ ಒಂದು ವೀಕ್ಷಣೆ ಮಾಡುತ್ತಾ ಇರುವಂಥ ಎಲ್ಲ ಕುಟುಂಬಸ್ಥರ ಮೇಲೆ, ವಿಶ್ವಾಸಿಗಳ ಮೇಲೆ ನಿನ್ನ ಕೃಪೆ ಸದಾಕಾಲವು ನೆಲೆಯಾಗಿರಲಿ ಎಂದು ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರಾರ್ಥನಾ ಬೇಡಿಕೆ ಇದೆಯಾ? ಈ ಕೆಳಕಂಡ ದೂರವಾಣಿಯ ಸಂಖ್ಯೆಗೂ ಈ ಕೆಳಕಂಡ ವಿಳಾಸಕ್ಕೂ ನಿಮ್ಮ ಅನಿಸಿಕೆಗಳನ್ನು ಬರೆಯಿರಿ. ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.